ಈ ಮುನಿ ಸಂಚಾರ ಅಂದ್ರೇನು? ಮಧ್ಯರಾತ್ರಿ ಯಾರನ್ನೋ ಒಬ್ರನ್ನ ಎತ್ಕೊಂಡು ಓಡಾಡ್ತಿರ್ತಾರೆ, ಮತ್ತೆ ಯಾವುದೋ ಹಳ್ಳಿಗಳಲ್ಲಿ ಏನೋ ಒಂದು ನಾದಸ್ವರಗಳ ಸೌಂಡ್ ಬರ್ತಾ ಇರುತ್ತೆ, ಮತ್ತೆ ನಿರ್ಜನ ಯಾವುದೋ ಒಂದು ಕಾಡಿನಲ್ಲಿ ಏನೋ ಒಂದು ಪೂಜೆ ಮಾಡ್ತಿರ್ತಾರೆ, ಬೆಂಕಿ ಹಚ್ಚಿರುತ್ತೆ ಅಂತ ಸಾಕಷ್ಟು ಜನ ನಿಮ್ಮ ಹಿರಿಯರು ಹೇಳಿರ್ತಾರೆ ಆ್ಯಂಡ್ ನೀವು ಕೇಳಿರ್ತೀರ. ಸೊ ಈ ಮುನಿ ಸಂಚಾರ ಅಂದ್ರೇನು, ಅದರ ಹಿಸ್ಟ್ರಿ ಏನು, ಅವ್ರು ಯಾರು, ಅವ್ರು ಏನು ಮಾಡ್ತಿರ್ತಾರೆ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಒಂದು ರಾತ್ರಿ ನೀವೇ ಅಂದ್ಕೊಳ್ಳಿ, ಎಲ್ಲೋ ಒಂದು ಬೈಕ್ ತಗೊಂಡು ಹೋಗ್ತಾ ಇರ್ತೀರಾ. ಸೊ ಫುಲ್ಲು ನಿರ್ಜನ ಜಾಗ, ಯಾರು ಇರಲ್ಲ, ಇದ್ದಕ್ಕಿದ್ದಾಗೆ ಗಾಡಿ ಕೆಟ್ಟೋಗುತ್ತೆ. ದೂರದಿಂದ ಒಂದು ನಾದಸ್ವರ ಕೇಳಿಸುತ್ತೆ. ಕೇಳಿಸಿದ ತಕ್ಷಣ ಏನೋ ಒಂಥರ ಭಯ ಆಗುತ್ತೆ ನಿಮಗೆ. ಅದಾದಮೇಲೆ ಒಂದು ಪಲ್ಲಕ್ಕಿ ಕೂಡ ಬರುತ್ತೆ, ಅಸ್ಥಿ ಪಂಜರಗಳು ಬರ್ತವೆ, ಅಲ್ಲಿ ಯಾರು ಕೂಡ ಮನುಷ್ಯರಲ್ಲ, ಶಬ್ದ ಆಗುತ್ತೆ, ಕೂಗಾಡ್ತಾರೆ, ಬೆಂಕಿಗಳನ್ನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಪಲ್ಲಕ್ಕಿಲಿದ್ದ ಒಬ್ಬ ವ್ಯಕ್ತಿ ನಿಮ್ಮನ್ನು ನೋಡ್ತಾನೆ, ನೀವು ನೋಡ್ತೀರಾ. ಆದರೆ ನಿಮ್ಮ ಮನೇಲಿ ಒಂದು ಹಳೆ ಫೋಟೋ ಇರುತ್ತೆ, ಆ ಫೋಟೋದಲ್ಲಿ ಆ ವ್ಯಕ್ತಿ ನೀವು ಆಲ್ರೆಡಿ ನೋಡಿರ್ತೀರ. ಸಡನ್ನಾಗಿ ನಿಮಗೆ ಆ ವ್ಯಕ್ತಿ ಇಲ್ಲಿ ಹೆಂಗೆ ಬಂದ? ಇನ್ನೊಂದು ವಿಷಯ ಗೊತ್ತಾ, ಆ ಪಲ್ಲಕ್ಕಿಲಿದ್ದ ವ್ಯಕ್ತಿ ಕೂಡ 30 ವರ್ಷ ಹಿಂದೆ ಸತ್ತಿರ್ತಾನೆ. ಅವಾಗ ಏನು ಮಾಡ್ತೀರಾ ನೀವು? ಇದೇ ಒಂದು ಇನ್ಸಿಡೆಂಟು ಶಿವಕುಮಾರ್ ಲೈಫ್ನಲ್ಲಿ ಆಗಿದೆ. ಇದು ಒಂದು ಮುನಿ ಸಂಚಾರದ ನೈಜ ಘಟನೆ. ಶಿವಕುಮಾರ್ ತನ್ನ ಕೆಲಸ ಮುಗಿಸ್ಕೊಂಡು ರಾತ್ರಿ 12 ಗಂಟೆ ಆಗಿರುತ್ತೆ, ಗಾಡಿ ಎತ್ಕೊಂಡು, ಅವ್ನಿಗೆ ಬೇರೆ ಯಾವುದೂ ದಾರಿ ಇರಲ್ಲ, ಆ ಕಾಡು ದಾರಿಲೇ ಹೋಗಬೇಕು. ಸೊ ಗಾಡಿ ಎತ್ಕೊಂಡು ಏನು ಮಾಡ್ತಾನೆ, ಹೋಗ್ತಾನೆ. ನಾರ್ಮಲಾಗಿ ಸ್ಟಾರ್ಟಿಂಗ್ ಯಾವುದೇ ರೀತಿ ಏನೂ ಆಗಿರಲ್ಲ, ಆರಾಮಾಗಿ ಹೋಗ್ತಾನೆ. ಇದ್ದಕ್ಕಿದ್ದಂಗೆ ಅವ್ನ ಗಾಡಿ ಆಫ್ ಆಗುತ್ತೆ ಗುರು. ಯಾಕಂದರೆ ಒಂದು ಹಳೆ ಗಾಡಿ ಆಗಿರುತ್ತೆ, ಆಫ್ ಆಗುತ್ತೆ. ಸೊ ಆಫ್ ಆದಮೇಲೆ ಏನು ಮಾಡೋದು, ಕಾಡು ದಾರಿ, ಫೋನ್ ಸಿಗ್ನಲ್ ಸಿಗಲ್ಲ. ಸಡನ್ನಾಗಿ ಏನಾಗುತ್ತೆ, ಒಂದು ದೂರದಿಂದ ಒಂದು ನಾದಸ್ವರ ಸೌಂಡ್ ಕೇಳಿಸುತ್ತೆ. ಅವನಿಗೆ ಏನು ಮಾಡಬೇಕು ಗೊತ್ತಿಲ್ಲ, ಮೈ ಜುಮ್ ಅನಿಸುತ್ತೆ. ಹಿರಿಯರು ಯಾವಾಗಲೂ ಹೇಳ್ತಿರ್ತಾರೆ 12 ಗಂಟೆ ಆದಮೇಲೆ ಆ ದಾರಿನಲ್ಲಿ ಹೋಗ್ಬೇಡ ಅಂತ. ಅವನೇನು ಮಾಡ್ತಾನೆ, ಗುರು ಈ ಕಾಲದಲ್ಲೂ ಇದೆಲ್ಲ ನಂಬ್ತೀರಾ ನೀವು ಅಂತ ನಕ್ಕೊಂಡು ಹೋಗ್ತಾನೆ. ಆದರೆ ಅವನಿಗೆ ಆ ಜಾಗದಲ್ಲಿ ಅವತ್ತು ಅನುಭವ ಆಗುತ್ತೆ, ಓಕೆನಾ. ಅವನ ಗಾಡಿ ಏನೋ ಕೆಟ್ಟೋಯ್ತು, ಇದ್ದಕ್ಕಿದ್ದಂಗೆ ನಾದಸ್ವರ ಕೇಳಿಸ್ತಿತ್ತಲ್ಲ, ಮೊಬೈಲ್ ಫ್ಲ್ಯಾಶ್ ಲೈಟ್ ಆನ್ ಮಾಡಿ ಬಿಡ್ತಾನೆ ಗುರು. ಬಿಟ್ಟಾದ್ಮೇಲೆ ಅದು ತುಂಬಾ ದೂರದಲ್ಲಿ, ಸ್ವಲ್ಪ ಇನ್ನೇನು ದೂರದಲ್ಲಿ ಒಂದು ಯಾರೋ 4-5 ಜನ ಪಲ್ಲಕ್ಕಿನ ಎತ್ಕೊಂಡಿರ್ತಾರೆ. ಆ್ಯಂಡ್ ಅಲ್ಲೊಬ್ಬ ವ್ಯಕ್ತಿ ಕೂಡ ಕೂತಿರ್ತಾನೆ. ಆವಾಗವಾಗ ಲೈಟು ಅಂದರೆ ದೀಪದ ಬೆಳಕು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಇವನು ಮುಂದಕ್ಕೆ ಹೋಗೋಕ್ಕೆ ಟ್ರೈ ಮಾಡ್ತಾನೆ, ಅವ್ನಿಗೆ ಏನಂದರೆ ತುಂಬ ಪ್ಯಾನಿಕ್ ಆಗಿರ್ತಾನೆ. ಆ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ತಾನೆ. ಅದಾದಮೇಲೆ ಆ ಪಲ್ಲಕ್ಕಿ, ಆ ನಾದಸ್ವರ ಬರ್ತಾ ಹತ್ರ ಬಂದು ಅದರಲ್ಲಿ ಪಲ್ಲಕ್ಕಿಲಿ ಕೂತಿದ್ದ ಒಬ್ಬ ವ್ಯಕ್ತಿ ಶಿವಕುಮಾರ್ ಕಡೆ ನಿಧಾನಕ್ಕೆ ತಿರುಗ್ತಾನೆ. ಮೊದಲಿಗೆ ಅವನಿಗೆ ಸ್ಪಷ್ಟವಾಗಿ ಏನೂ ಕಾಣಿಸ್ತಿಲ್ಲ, ಯಾಕಂದರೆ ಪೂರ್ತಿ ಫಾಗ್ ತುಂಬ್ಕೊಂಡಿರುತ್ತೆ, ಮಂಚು ತುಂಬ್ಕೊಂಡಿರುತ್ತೆ, ಅವ್ನಿಗೇನೂ ಕಾಣಿಸ್ತಿಲ್ಲ. ಅದಾದಮೇಲೆ ಕಾಣುತ್ತಲ್ಲ, ಶಿವಕುಮಾರ್ ಎದೆ ಬಡಿತ ಜೋರಾಗ್ಬಿಡುತ್ತೆ, ಗಾಬರಿ ಆಗ್ತಾನೆ. ಆ ಟೈಮ್ನಲ್ಲಿ ಅವ್ನಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ, ಫುಲ್ ಪ್ಯಾನಿಕ್ ಆಗಿಬಿಡ್ತಾನೆ. ಸರಿ ಮುಖ ನೋಡ್ತಾನೆ, ಮೈ ಜುಮ್ ಅನಿಸುತ್ತೆ. ಮುಖ ನೋಡಿದ್ಮೇಲೆ ಈ ವ್ಯಕ್ತಿ ನಾನು ಎಲ್ಲೋ ನೋಡಿದ್ದೀನಿ ಅಂತ ಅವನ ತಲೆಗೆ ಬರುತ್ತೆ. ಯಾಕಂದರೆ ಶಿವಕುಮಾರ್ ತಾತನ ಟ್ರಂಕ್ನಲ್ಲಿ ಒಂದು ಫೋಟೋ ನೋಡಿರ್ತಾನೆ, ಸುಮಾರು ಹಳೇ ಫೋಟೋ, ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ. ಅವನ ತಾತನ ಫೋಟೋ ಪಕ್ಕ ಒಬ್ಬ ಅಪರಿಚಿತ ವ್ಯಕ್ತಿ ನಿಂತಿರ್ತಾನೆ. ಅದನ್ನು ಅವನು ಬಾಲ್ಯದಿಂದ ಅಂದರೆ ಅವಾಗ್ಲಿಂದನೂ ನೋಡಿರ್ತಾನೆ. ಈ ಮುಖ ಇಲ್ಲಿ ಅಂತ ಅವನಿಗೆ ತಲೆಯಲ್ಲಿ ಏನು ಓಡ್ತಿರುತ್ತೆ ಅಂದರೆ ಕನ್ಫ್ಯೂಸ್ ಆಗಿಬಿಡ್ತಾನೆ. ಸರಿ ಅಂತ ನೋಡ್ತಾನೆ, ಸೇಮ್ ಫೇಸ್ ಕಟ್ಟು ಆ ಪಲ್ಲಕ್ಕಿಲಿ ಕೂತಿರ್ತಾರಲ್ಲ ಆ ವ್ಯಕ್ತಿದು. ಸರಿ ಅಂತ ಹೇಳ್ಬಿಟ್ಟು ನೋಡ್ತಾನೆ. ಅದಾದಮೇಲೆ ಅಂಡ್ ಆ ಪಲ್ಲಕ್ಕಿಲಿ ಕೂತಿದ್ದ ವ್ಯಕ್ತಿ ಬಗ್ಗೆನೂ ಯಾರು ಕೂಡ ಸರಿಯಾಗಿ ಯಾರು ಹೇಳಿರಲ್ಲ ಶಿವಕುಮಾರ್ಗೆ. ಅಂಡ್ ನಿಧಾನಕ್ಕೆ ಪಲ್ಲಕ್ಕಿಲಿ ಕೂತಿದ್ದ ವ್ಯಕ್ತಿ ಶಿವಕುಮಾರ್ ಕಡೆ ತಿರುಗಿ ಒಂದು ಕೈನ ಹಿಂಗೆ ಎತ್ತಿ ತೋರಿಸ್ತಾನೆ. ಎಲ್ಲ ಅಸ್ಥಿ ಪಂಜರಗಳು ಶಿವಕುಮಾರ್ ಕಡೆ ತಿರುಗ್ತವೆ. ಶಿವಕುಮಾರು ಹೆಂಗೆ ಅಂದರೆ ನಿಜವಾಗ್ಲೂ ಗಡ ನಡುಗ್ತಾ ಇರ್ತಾನೆ. ಅಂಡ್ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ, ಅಲ್ಲಿಂದ ಓಡೋಕ್ಕೂ ಆಗ್ತಿಲ್ಲ. ಆ ಜಾಗದಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಿದ್ರಿ? ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ ಅಂತ ಟೈಮ್ನಲ್ಲಿ. ಆ ಪಲ್ಲಕ್ಕಿಲಿದ್ದ ವ್ಯಕ್ತಿ ಮತ್ತು ಅಸ್ಥಿ ಪಂಜರಗಳು ಎಲ್ಲ ನೋಡ್ತವೆ. ಇದ್ದಕ್ಕಿದ್ದಂಗೆ ವಾದ್ಯ ಜೋರಾಗುತ್ತೆ, ಶುರುವಾಗುತ್ತೆ. ಪಲ್ಲಕ್ಕಿಲಿದ್ದ ವ್ಯಕ್ತಿ ಒಂದು ಮಾತು ಹೇಳ್ತಾನೆ, ನಮ್ಮ ದಾರಿ ನೀನು ನೋಡಬೇಡ. ಶಿವಕುಮಾರು ಇದ್ದಕ್ಕಿದ್ದಂಗೆ ಕಣ್ಣು ಮುಚ್ಕೊಂಡ್ಬಿಡ್ತಾನೆ. ಆ್ಯಂಡ್ ಅವುಗಳು ಸಂಚಾರ ಆಗಕ್ಕೆ ಸ್ಟಾರ್ಟ್ ಆಗ್ತವೆ, ಅಂದರೆ ಮೂವ್ ಆಗ್ತವೆ. ಅವಾಗ ಶಿವಕುಮಾರಿಗೆ ಕುತೂಹಲ, ಏನಿದು ಹೆಂಗೆ ಅಂತ. ಆದರೆ ಆ ನಿಧಾನಕ್ಕೆ ಕಣ್ಣು ಬಿಡುತ್ತಾನೆ. ಅಲ್ಲಿ ಪಲ್ಲಕ್ಕಿ ಮೇಲೆ ಕೂತಿರ್ತಾರಲ್ಲ ವ್ಯಕ್ತಿ, ಒಂಥರ ಮನುಷ್ಯನ ನಗು ಅಲ್ಲ, ಅದೊಂಥರ ವಿಕಾರ ನಗು, ತುಂಬಾ ಕ್ಲೋಸಪ್ಪಲ್ಲಿ ಕಾಣುತ್ತೆ ಅವನಿಗೆ. ಅದನ್ನು ನೆನೆಸ್ಕೊಂಡ್ರೆ ಸೀರಿಯಸ್ಲಿ
ಆದಮೇಲೆ ಆ ಪಲ್ಲಕ್ಕಿಲಿ ಕೂತಿದ್ನಲ್ಲ ಆ ಯಪ್ಪ ನಕ್ಕಾದ್ಮೇಲೆ ಅಸ್ಥಿ ಪಂಜರಗಳೆಲ್ಲ ಶಿವಕುಮಾರ್ ಕಡೆ ರಪ್ ಅಂತ ತಿರುಗಿ ಒಂಥರ ಅಸಹ್ಯವಾಗಿ ನಗ್ತವೆ. ಸೊ ಅದಾದಮೇಲೆ ನೆಕ್ಸ್ಟು ಶಿವಕುಮಾರ್ಗೆ ಇನ್ನೂ ಒಂದು ಶಬ್ದ ಕೇಳಿಸುತ್ತೆ. ಎಲ್ಲ ಅಸ್ಥಿ ಪಂಜರಗಳು ಜೋರಾಗಿ ವಾದ್ಯದ ಜೊತೆ ನಮ್ಮ ದಾರಿ ನೋಡಬೇಡ ಅಂತ ಹೇಳ್ತವೆ. ಸೊ ಶಿವಕುಮಾರ್ ಕಣ್ಣ ಓಪನ್ ಮಾಡ್ತೇನೆ, ಆದರೆ ಅಲ್ಲಿ ಯಾವ ಪಲ್ಲಕ್ಕಿನೂ ಇರಲ್ಲ, ಯಾವ ವ್ಯಕ್ತಿನೂ ಇರಲ್ಲ, ಯಾವ ಅಸ್ಥಿ ಪಂಜರ ಕೂಡ ಇರಲ್ಲ. ಎಲ್ಲ ನಾರ್ಮಲ್ ಆಗುತ್ತೆ, ಯಾವೂ ಇರಲ್ಲ. ಆದರೆ ಆ ಶಬ್ದ ಇದೆಯಲ್ಲ ತುಂಬ ದೂರದಲ್ಲಿ ಕೇಳಿಸ್ತಾ ಇರುತ್ತೆ. ಕಣ್ಮುಂದೆ ಇದ್ದಿದ್ದು ಅವು ಆಲ್ರೆಡಿ ತುಂಬಾ ದೂರ ಹೋಗ್ಬಿಟ್ಟಿರ್ತವೆ. ನಾದಸ್ವರಗಳು ತುಂಬಾ ಕಮ್ಮಿ ಸೌಂಡಲ್ಲಿ ಕೇಳಿಸ್ತಾ ಇರುತ್ತೆ. ಅದೆಲ್ಲ ಆದಮೇಲೆ ಗಾಡಿ ಇದ್ದಕ್ಕಿದ್ದಂಗೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ಅವ್ನು ಹಿಂದೆ ತಿರುಗಿ ನೋಡಲೇ ಇಲ್ಲ, ಅಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗ್ತಾನೆ. ಮನೆಗೆ ಹೋಗ್ಬಿಟ್ಟು ಅವನಿಗೆ ಅವನಿಗೆ ಕಾಡ್ತಿತ್ತು ಆ ಪಲ್ಲಕ್ಕಿಲಿದ್ದ ಒಬ್ಬ ವ್ಯಕ್ತಿಯ ಮುಖ. ಡೈರೆಕ್ಟು ಅವರ ತಾತನ ಹಳೆ ಕೋಣೆಗೆ ಹೋಗ್ಬಿಟ್ಟು ಒಂದು ಹಳೆಯ ಟ್ರಂಕ್ ಇರುತ್ತೆ, ಆ ಟ್ರಂಕ್ನ ಓಪನ್ ಮಾಡಿ ಆ ಫೋಟೋ ಓಪನ್ ಮಾಡ್ತಾನೆ, ನೋಡ್ತಾನೆ. ಇದನ್ನ ಅವ್ನು ತುಂಬಾ ಮುಂಚೆಯಿಂದ ನೋಡಿರ್ತಾನೆ. ಆದ್ರೆ ಆ ತಾತನ ಪಕ್ಕ ಫೋಟೋ ಇರುತ್ತಲ್ಲ, ಆ ವ್ಯಕ್ತಿಯ ಫೋಟೋ ಆ ಪಲ್ಲಕ್ಕಿಲಿದ್ದ ಮುಖ ಒಂದೇ ಮುಖ ಆಗಿರುತ್ತೆ ಅಂಡ್ ಒಂದೇ ನಗು ಆಗಿರುತ್ತೆ. ಅವನಿಗೆ ಕೈಕಾಲು ನಡುಗ್ಬಿಡುತ್ತೆ, ಬೈಕ್ಗೆ ತುಂಬಾನೇ ನಡುಗಕ್ಕೆ ಸ್ಟಾರ್ಟ್ ಆಗ್ತಾನೆ. ಆದ್ರೆ ಅವನಿಗೆ ಇನ್ನೊಂದು ವಿಷಯ ಗಮನಕ್ಕೆ ಬಂತು. ಆ ಫೋಟೋವನ್ನು ಇನ್ನಷ್ಟು ಹತ್ತಿರದಿಂದ ನೋಡ್ತಾನೆ. ನೋಡಿದಾಗ ಸ್ಟಾರ್ಟಿಂಗು ಏನೋ ನೆರಳು ಅಂದ್ಕೊಂತಾನೆ. ಆ ಫೋಟೋದಲ್ಲಿ ಒಬ್ಬ ಹುಡುಗ ಕೂಡ ಇರ್ತಾನೆ. ಅದು ಯಾರು ಗೊತ್ತಾ? ಶಿವಕುಮಾರ್ ತುಂಬಾ ಗಾಬರಿ ಆಗ್ತಾನೆ. ಇದು 30 ವರ್ಷ ಹಿಂದೆ ತೆಗ್ದಿರೋ ಫೋಟೋ, ಇಲ್ಲಿ ನಾನು ಹೆಂಗ್ ಬಂದೆ? ಅದೇ ವಾಚು, ಅದೇ ಮುಖ, ಎಲ್ಲ ಅದೇ, ಅವನೇನೆ. ಆದ್ರೆ ಅವನಿಗೆ ಒಂದು ಮ್ಯಾಟ್ರ್ ತಲೆಗೆ ಬರ್ತಾ ಇದೆ. ಅವಾಗಿನ್ನೂ ನಾನೇನು ಹುಟ್ಟೇ ಇರಲಿಲ್ಲ ಗುರು, ನಾನು ಹೆಂಗೆ ಈ ಫೋಟೋದಲ್ಲಿ ಬಂದೆ ಅಂತ. ಅವಾಗ ಅವನ ತಾತನ ಹತ್ರ ಕೇಳಿದ್ದ ಈ ವ್ಯಕ್ತಿ ಬಗ್ಗೆ. ಆದ್ರೆ ಅವ್ರ ತಾತ ಈ ವ್ಯಕ್ತಿ ಬಗ್ಗೆ ಕೇಳಿದ ತಕ್ಷಣ ಮಾತೇ ಆಡ್ಲಿಲ್ಲ, ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಸೊ ಇವಾಗ ಅವನಿಗೆ ಉತ್ತರ ಗೊತ್ತಾಗ್ತಿದೆ ಏನಕ್ಕೆ ಅವತ್ತು ಅವ್ರ ಹಂಗಂದ್ರು ಅಂತ. ಅವನು ಫೋಟೋ ಎತ್ಕೊಂಡು ಹಿಂದೆಗಡೆ ಒಂದು ಸಾಲು ಬರ್ದಿರುತ್ತೆ, ಅದನ್ನ ನೋಡ್ತಾನೆ. ಅದು ಒಂಥರ ಹಳೆ ಮಸೀಲ್ ಬರ್ದಿರೋ ಥರ ಇರುತ್ತೆ, ಆದ್ರೆ ಓದ್ಬೋದು. ನೋಡ್ತಾನೆ, ಮುನಿ ಸಂಚಾರ ನೋಡಿದವನು ಅದರ ಭಾಗವಾಗುತ್ತಾನೆ ಅಂತ ಬರ್ದಿತ್ತು. ಶಿವಕುಮಾರ್ ಅವನ ಕತೆ ಹೆಂಗಾಗಿರುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ಅದಾದಮೇಲೆ ಹಿಂದೆ ಯಾರೋ ನಿಂತಿರೋ ಥರ ಅವನಿಗೆ ಫೀಲ್ ಆಗುತ್ತೆ. ರಪ್ಪ ಅಂತ ತಿರುಗ್ತಾನೆ, ಯಾರೂ ಇರಲ್ಲ. ನಿಧಾನಕ್ಕೆ ಅವನ ಮನೆ ಹಿಂದೆ ಮತ್ತೆ ಮನೆ ಮುಂದೆ ಒಂದು ವಾದ್ಯದ ಸ್ವರಗಳು ಪ್ರಾರಂಭವಾಗುತ್ತೆ. ಅವನಿಗೆ ಲೈಕ್ ಆ ಜಾಗದಲ್ಲೂ ಅದೇ ಶಬ್ದ ಕೇಳಿಸ್ತಿತ್ತು, ಈ ಜಾಗದಲ್ಲೂ ಇದೇ ಶಬ್ದ ಕೇಳಿಸಿದೆ, ಬಿಡು ಏನೋ ಭ್ರಮೆ ಅಂತ ಅನ್ಕೋಬೋದು. ಆದರೆ ಅವನ ಮನೆ ಮುಂದೆ ಜೋರಾಗಿ ವಾದ್ಯಗಳ ಶಬ್ದ ಶುರುವಾಯಿತು. ಅವನು ಕಿಟಕಿಯಿಂದ ನೋಡ್ತಾನೆ, ಬಟ್ ಫುಲ್ಲು ಫಾಗ್ ತುಂಬ್ಕೊಂಡಿರುತ್ತೆ, ಏನು ಕಾಣಿಸ್ತಿರಲ್ಲ. ಅದೇ ಕಾಡಲ್ಲಿ ಏನು ಕೇಳಿಸ್ಕೊಂಡಿರ್ತಾನೋ ಶಬ್ದ, ವಾದ್ಯ, ಅದೇ ವಾದ್ಯಗಳ ಶಬ್ದ ಕೇಳಿಸ್ತಾ ಇರುತ್ತೆ. ಮಂಜೆಲ್ಲ ಕ್ಲಿಯರ್ ಆಯಿತು. ಅದೇ ಒಂದು ಪಲ್ಲಕ್ಕಿ ಆಲ್ರೆಡಿ ಬಂದು ಮನೆ ಮುಂದೆ ನಿಂತಿತ್ತು. ಆ ರಾತ್ರಿ ಶಿವಕುಮಾರ್ಗೆ ಏನಾಯಿತು ಅಂತ ಗೊತ್ತಾ ನಿಮಗೆ? ಅದನ್ನ ಹೇಳಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಆ ಮುನಿ ಸಂಚಾರದಲ್ಲಿ ಕೂತಿದ್ದ ಪಲ್ಲಕ್ಕಿ ಮೇಲೆ ಆ ವ್ಯಕ್ತಿ ಯಾರಂತ ನಿಮಗೆ ಗೊತ್ತಾಯ್ತಾ? ಗೊತ್ತಿಲ್ಲ ಅಲ್ಲ. 30 ವರ್ಷ ಹಿಂದೆ ಅವ್ನು ಇನ್ನೂ ಹುಟ್ಟೇ ಇರಲಿಲ್ಲ, ಆ ಫೋಟೋದಲ್ಲಿ ಹೆಂಗೆ ಕಾಣಿಸ್ಕೊಂಡ? ಶಿವಕುಮಾರ್ ತಾತ 30 ವರ್ಷಗಳ ಹಿಂದೆ ಆ ಮುನಿ ಸಂಚಾರದ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೇನಂತ ಗೊತ್ತಾ ನಿಮಗೆ? ಕತೆ ಇಲ್ಲಿಗೆ ಮುಗ್ದಿಲ್ಲ. ಸೊ ಪಾರ್ಟ್ 2 ಸೀರೀಸ್ ಕೂಡ ಬರುತ್ತೆ, ತುಂಬ ಹೇಳೋಕ್ಕಾಗಲ್ಲ. ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡಿರಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಮುನಿ ಸಂಚಾರ ಅಂತ ಕಮೆಂಟ್ ಮಾಡಿ. ಪಾರ್ಟ್ 2 ಸೀರೀಸ್ ಕೂಡ ಇನ್ನೇನು ಅಪ್ಲೋಡ್ ಆಗುತ್ತೆ. ಸೊ ಇದೇ ರೀತಿ ಒಂದು ಹಾರರ್, ರಿಯಲ್ ಇನ್ಸಿಡೆಂಟ್ ಮತ್ತು ಪ್ಯಾರಾನಾರ್ಮಲ್ ಕಥೆಗಳು ಬರ್ತಾನೆ ಇರುತ್ತೆ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಬಾಯ್.